ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಾಳೆಕಾಯಿ ಬಜ್ಜಿ ಮಾಡಿ ತೋರ್ಸಾಕ್ತೇನೆ. ಬಾಳೆಕಾಯಿ ಬಜ್ಜಿ ಭಾಳ ಬೆಸ್ಟ್ ಆಗಿರ್ತಾವೆ ಮತ್ತು ಅಷ್ಟು ಟೇಸ್ಟ್ ಆಗಿರ್ತಾವೆ. ಅವು ಮಾಡೋಕ್ಕೂ ಈಜಿ ಐತ್ರಿ. ಬಾಳೆಕಾಯಿ ಸಿಕ್ಕರೆ ಎಲ್ಲ ಚೆಂದಾಗ ಬಾಳೆಕಾಯಿ ಬಜ್ಜಿಯನ್ನು ಮಾಡ್ಬೋದು. ಈಗ ನೋಡ್ರಿ, ನಾ ಬಾಳೆಕಾಯಿ ತೊಗೊಂಡೇನಿಲ್ಲ, ಅದಕ್ಕೆ ಸ್ವಲ್ಪ ಹವಿಜ ಹಾಕ್ಕೊಂಡು ಅದನ್ನ ಕಲ್ಲಾಗ ಸಣ್ಣಗ ಹರ್ಕೋಬೇಕ್ರಿ. ಬಾಳೆಕಾಯಿ ಹಸಿ ಬಾಳೆಕಾಯಿ ಅಂತ ಬೆನಿಫಿಟ್ಸ್ ಭಾಳ ಅದಾವ್ರಿ. ಹಸಿ ಬಾಳೆಕಾಯಿ ಜೀರ್ಣಕ್ರಿಯೆಗೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸ್ತತಿ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿರ್ವಹಿಸ್ತೈತಿ. ಸಕ್ಕರೆ ಅಂಶದ ಮಟ್ಟವನ್ನು ನಿರ್ವಹಿಸ್ತತಿ ಮತ್ತು ಹೃದಯದ ಆರೋಗ್ಯವನ್ನು ಬೆಂಬಲಿಸ್ತೈತಿ. ಅದರಿಂದ ಏನಾಯ್ತಂದ್ರೆ ಇದ್ರೊಳಗೆ ವಿಟಮಿನ್ B6 ಭಾಳ ಐತ್ರಿ. ಇದ್ರೊಳಗೆ ವಿಟಮಿನ್ B6 ಇರೋದ್ರಿಂದ ಪೊಟ್ಯಾಷಿಯಮ್ ಮತ್ತು ವಿಟಮಿನ್ B6 ಎರಡೂ ಅದಾವ್ರಿ. ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯವನ್ನು ಭಾಳ ಚಂದ ಕಾಪಾಡ್ತೈತೆ ಅಂತ ಹೇಳ್ತಾರೆ. ಇದು ಹಸಿ ಅಂದ್ರೆ ರಾ ಬಾಳೆಕಾಯಿ ರೀ. ಇದು ಹಸಿದು ಇರ್ತೈತಲ್ಲ ಅದು. ಅದರಿಂತ್ರನ ನಾನೀಗ ಬಜ್ಜಿ ಮಾಡಿ ತೋರ್ಸಾಕತ್ತೀನಿ. ಇದು ನೋಡ್ರಿ, ತೂಕನೂ ನಿಯಂತ್ರಣ ಮಾಡ್ತೈತ್ರಿ ಮತ್ತು ಹೃದಯಕ್ಕೂ ಹೃದಯದ ಆರೋಗ್ಯಕ್ಕೂ ಭಾಳ ಬೆಸ್ಟ್ ಆತ್ರಿ ಇದು. ಅದಕ್ಕೆ ರಕ್ತದಲ್ಲಿರುವಂಥ ಒಂದು ಇದು ಏನದು ಆರೋಗ್ಯ ಅಂತೂ ಭಾಳ ಸುಧಾರಿಸ್ತೈತೆ ಅಂತ ಹೇಳ್ತಾರೆ. ಇದಕ್ಕೆ ಭಾಳ ಮಸ್ತಾಗಿರುವಂಥ ಒಂದು ಇದು ಹಸಿ ಬಾಳೆಕಾಯಿಯ ನಾನು ಬಜ್ಜಿಯನ್ನು ಮಾಡಿ ತೋರ್ಸಾಕತ್ತೀನಿ. ಇದು ಎಲ್ಲಕ್ಕೂ ಭಾಳ ಹೆಲ್ತ್ ಬೆನಿಫಿಟ್ಸ್ ಐತ್ರಿ. ನೋಡ್ರಿ, ಇದನ್ನು ಈಗ ನಾನು ಸಣ್ಣಗೆ ಕುಟ್ಟಿಟ್ಕೊಂಡು ಒಂದಿಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ತೊಗೊಂಡು ಇದನ್ನು ಫಸ್ಟ್ ಎಣ್ಣೆ ಕಾಯಕ್ಕಿಡಾಕ್ತೇನೆ ರೀ. ನಾನು ಎಣ್ಣೆ ಕಾಯಕ್ಕೆ ಇಟ್ಟು ಅಂದ್ರೆ ಅದು ಸಣ್ಣಗೆ ಎಣ್ಣೆ ಕಾಯಲಿ. ಅದಕ್ಕೆ ಇಟ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಒಂದು ಬೌಲ್ ತೊಗೊಂಡೇನಿ. ಆಮೇಲೆ ಅಕ್ಕಿ ಹಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಒಂದು ಅರ್ಧ ಬೌಲ್ ತೊಗೊಂಡು ಉಪ್ಪು ಹಾಕೊಳಕ್ತಾನೆ ರುಚಿಗೆ ತಕ್ಕಷ್ಟು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಣ ಖಾರ ಇರ್ತೈತಲ್ರಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಸೋಡಾ ಪುಡಿನೂ ಹಾಕೊಂಡೇನ್ರಿ. ಯಾಕಂದ್ರೆ ಅದು ಚೆನ್ನಾಗಿ ಬರ್ತಾವೆ ಅಂಥೇಳಿ. ಒಂದು ಸ್ವಲ್ಪ ಜೀರಿಗೆನೂ ಹಾಕೊಂಡೇನಿ, ಅಜ್ವಾನೂ ಹಾಕೊಂಡೇನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಂಗೆ. ನಾವು ಬಜ್ಜಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು ಅದನ್ನ. ಈಗ ಎಲ್ಲನೂ ಹಾಕಿ ಆಗೈತಲ್ರಿ, ಇದನ್ನ ಚಂದಂಗೆ ನಾವು ಬೀಟರ್ ತೊಗೊಂಡು ಕಲಿಸ್ಕೊಳ್ಳೋಣ್ರಿ. ನೋಡಿರಿ ಎಷ್ಟು ಮಸ್ತ್ ಆಗ್ತೈತಿ. ಇದನ್ನು ಬಜ್ಜಿ ಹಿಟ್ಟನ್ನು ಅದಕ್ಕೆ ನಾವು ಕಲಿಸ್ಕೋಬೇಕ್ರಿ. ಇದ್ರ ಜೊತೆ ನಾವು ಬಾಳೆಕಾಯನ್ನು ಹಾಕಿ ಬಜ್ಜಿ ಮಾಡ್ಬೇಕಾಕತಿ. ಈಗ ನೋಡಿರಿ, ಇದು ಹಿಟ್ಟು ಮಸ್ತಂಗೆ ಒಂದು ಹದಕ್ಕೆ ಬರ್ಬೇಕು, ಅದು ಬಜ್ಜಿ ಹಿಟ್ಟಿನ ಹದಕ್ಕೆ. ಈಗ ನೋಡಿರಿ, ಇದು ಎಷ್ಟು ತೋರಿಸ್ತೀನಿ ನಿಮ್ಗೆ, ಹಿಂಗಾಗೈತದು. ಇದೇ ಥರನ ಹಿಟ್ಟನ್ನು ಚಂದಂಗೆ ಕಲಿಸ್ಕೋಬೇಕ್ರಿ. ಹಿಟ್ಟು ಕಲಿಸಾದ್ಮೇಲೆ ಇದಕ್ಕೆ ಏನು ಕಾಯ್ದಿರ್ತೈತಲ್ರಿ ಎಣ್ಣೆ, ಆ ಕಾಯ್ದ ಎಣ್ಣೆನ ಇದಕ್ಕೆ ತಂದು ಒಂದು ಸ್ವಲ್ಪ ಹಾಕ್ಕೋಬೇಕ್ರಿ. ಅಂದ್ರೆ ಅದು ಬಜ್ಜಿ ಟೇಸ್ಟನ್ನು ಬರ್ತಾವೆ. ಅವು ಬಜ್ಜಿಗೆ ಉಬ್ಬಿದಂಗೆ ಚಂದ ಬರ್ತಾವ್ರಿ ಬಜ್ಜಿ, ಕ್ರಿಸ್ಪಿಯಾಗಿ. ಅದಕ್ಕೆ ಇನ್ನು ಎಣ್ಣೆ ಹಾಕ್ಕೊಂಡೈತ್ರಿ. ಮ್ಯಾಲೆ ಎಣ್ಣೆ ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ, ಬಾಳೆಕಾಯಿ ನೋಡ್ರಿ ಎಷ್ಟು ಮಸ್ತ್ ಅದಾವೆ. ಜವಾರಿ ಬಾಳೆಕಾಯಿದು ಇವನ್ನ ತೊಗೊಂಡು ನಾನು ಈಗ ಕಟ್ ಮಾಡಿ ಇದರಿಂದ ಬಜ್ಜಿ ಮಾಡೋದನ್ನು ತೋರಿಸ್ಕೊಡ್ತೇನೆ ರೀ. ನೋಡಿರಿ ಎಷ್ಟು ಮಸ್ತ್ ಫಸ್ಟ್ ಕ್ಲಾಸ್ ಇರುವಂಥ ಬಾಳೆಹಣ್ಣು, ಫ್ರೆಶ್ ಆಗಿರುವಂಥ ಬಾಳೆಹಣ್ಣು ತೊಗೊಂಡೈತಿ. ಜವಾರಿ ಬಾಳೆಹಣ್ಣು ರೀ ಇವು. ಇವನ್ನ ಫಸ್ಟ್ ನಾವು ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಕ್ಲೀನಾಗೆ ತೊಳ್ಕೊಂಡು ಹೋಗ್ರಿ. ಬಾಳೆಕಾಯಿ ಎಲ್ಲ ನಾನು ತೊಳ್ಕೊಳಕ್ತೇನೆ ರೀ. ನೋಡಿರಿ ಈಗ ಎಷ್ಟು ಮಸ್ತ್. ಇದರೊಳಗೆ ವಿಟಮಿನ್ ಸಿನೂ ಐತ್ರಿ, ವಿಟಮಿನ್ B6 ಐತಿ. ಭಾಳ ಬೆಸ್ಟ್ ಹೆಲ್ದಿ ಫುಡ್ ಅಂತ ಹೇಳ್ತಾರೆ. ಜೀರ್ಣಕ್ರಿಯೆಗೆ ಅದು ಎಲ್ಲ ಬಾಳೆಕಾಯಿ ಅಂತ ಕರುಳಿನ ಆರೋಗ್ಯ ಸುಧಾರಿಸ್ತತಿ ಅಂತ ಹೇಳ್ತಾರೆ. ನೋಡಿರಿ ಇದು ಎಷ್ಟು ಮಸ್ತ್ ಐತಿ. ದೇವ್ರ ಎಲ್ಲನೂ ನಮಗೆ ಸೀಸನ್ ವೈಸ್ ಕೊಟ್ಟಿರ್ತಾನೋ, ಮತ್ತು ಅವು ಯಾವ ಬೆಳೀತಾ ಇದ್ದಾಗ ಅವನ್ನ ತೊಗೊಂಡ್ರೆ ಹೆಂಗೆ ಪೂರ್ತಿಯಾಗಿ ಹಣ್ಣದಿಂದ ಬಾಳೆಕಾಯಿ ಹಣ್ಣು ತಿನ್ನೋದ್ರಿಂದ ಒಂದು ಬೆನಿಫಿಟ್ ರೀ, ಕಾಯಿ ತಿನ್ನೋದ್ರಿಂದ ಒಂದು ಬೆನಿಫಿಟ್. ಹೀಗಾಗಿ ಎಲ್ಲನೂ ಹೆಲ್ತಿಗೆ ಎಲ್ಲ ಥರ ಫುಡ್ಡನ್ನು ತೊಗೋಬೇಕತ್ತಾರಲ್ರಿ, ಅದು ಕರೆಕ್ಟ್ ರೀ ಇದು. ಯಾಕಂದರೆ ಈಗ ನೋಡಿರಿ, ಬಾಳೆಕಾಯಿನ ನಾವು ತೊಗೊಳಕ್ತೀವಿ, ಇದ್ರಾಗಿನ ಬೆನಿಫಿಟ್ಸ ಬೇರೆ ಇರ್ತಾವಲ್ರಿ. ಅದಕ್ಕೆ ನಾನು ಈಗ ಬಾಳೆಕಾಯಿ ಅಂತ ಬಜ್ಜಿ ಮಾಡೋದನ್ನು ತೋರಿಸ್ಕೊಡಾಕ್ತೇನೆ ನೋಡಿರಿ. ರಾ ಆಯ್ತಲ್ರಿ ಇದು. ಈಗ ನೋಡಿರಿ, ಇದನ್ನು ಹಿಂಗೆ ಹೆಚ್ಕೊಳಕ್ತಾನೆ. ಸ್ವಲ್ಪ ಹಿಂಗೆ ಈ ತುರಿಯೋ ಮನೆ ಇರ್ತೈತಲ್ರಿ, ಅದ್ರೊಳಗೆ ಹಿಂಗೆ ಕಟ್ ಮಾಡ್ಕೊಂಡ್ರೆ ಅವು ಚಂದ ಪೀಸ್ ಬರ್ತಾವೆ. ಈಗ ಬಂದಾವೆ ನೋಡಿರಿ, ಇಷ್ಟಿಷ್ಟು ಪೀಸ್ಗಳನ್ನ ಬರ್ತಾವೆ. ನಾವು ಇದೇ ಥರ ಅದನ್ನ ಚೆಂದಂಗೆ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನ ಹಿಟ್ಟಿನಾಗೆ ಎತ್ತಿ ಹಾಕಬೇಕಾಕತ್ತೆ. ಈಗ ಇದನ್ನು ಹಿಂಗೆ ಕಟ್ ಮಾಡ್ಕೊಳಕ್ತಾನೆ ನೋಡಿರಿ, ಹಿಂಗೆ ಬರ್ಬೇಕು ನೋಡಿರಿ ಪೀಸ್.
ಈ ಥರ ಬಾಳೆಕಾಯಿ ಪೀಸನ್ನು ಬರ್ತಾವಲ್ರಿ ಇದನ್ನು ತೊಗೊಂಡು ನಾವು ಬಜ್ಜಿ ಮಾಡ್ಬೇಕಾಗ್ತತಿ. ಈಗ ನಾ ಇವನ್ನೆಲ್ಲ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ. ಇವನ್ನ ತೊಗೊಂಡು ನಾನು ಬಾಳೆಕಾಯಿ ಪೀಸ್ಗಳನ್ನ ತೊಗೊಂಡು ಈ ಬಜ್ಜಿ ಹಿಟ್ಟು ಐತಲ್ರಿ ಅದರೊಳಗೆ ಎದ್ದೆ ಈ ಎಣ್ಣೆ ಒಳಗೆ ಬಿಟ್ಟು ಬಿಡ್ತಾನೆ ರೀ. ಎಣ್ಣೆ ಕಾಯ್ದತ್ತಲ್ರಿ, ಈಗ ಇಷ್ಟು ಕಾಯ್ದ ನಂತರ ಎಣ್ಣೆ ಒಳಗೆ ಇವನ್ನ ಹಾಕೋಬೇಕ್ರಿ. ಒಂದು ಹಾಕಿದ್ವಿ ಅಂದ್ರೆ ನಾವು ಅದನ್ನ ಎರಡು ಕುಡ್ಕೊಳಂಗೂ ಇಲ್ಲ, ಚಂದಂಗೂ ಬರ್ತಾವ್ರಿ ನೋಡ್ರಿ. ಈಗ ಬಾಳೆಕಾಯಿ ಬಜ್ಜಿ ಎಷ್ಟು ಉಬ್ಬಿ ಬರ್ತಾವೋ, ಎಷ್ಟು ಚಂದ ಬರ್ತಾವೋ. ಈ ಥರ ಬಾಳೆಕಾಯಿ ಬಜ್ಜಿ ಭಾಳ ಬೆಸ್ಟಾಗಿ ಬರ್ತಾವ್ರಿ. ನೀವು ಇದೇ ಥರ ಬಾಳೆಕಾಯಿ ಮಾಡಿ ನೋಡ್ರಿ, ಮಸ್ತಾಗಿರ್ತಾವೆ ಬಜ್ಜಿ. ಇದ್ರೊಳಗೆ ಹಿಂಗೆ ಎದ್ದಬೇಕ್ರಿ, ಇದ್ರೊಳಗೆ ಬಿಟ್ಬಿಡ್ಬೇಕು ಚಂದಂಗೆ. ಎಲ್ಲನೂ ನಾವು ಬಾಳೆಕಾಯಿಯನ್ನು ಏನು ಕಟ್ ಮಾಡ್ಕೊಂಡಿರ್ತೀವಲ್ರಿ ಅವನ್ನೆಲ್ಲ ಈ ಬಜ್ಜಿ ಹಿಟ್ಟಿನಾಗ ಎದ್ದುದು ಈ ಥರ ಹಾಕಿಬಿಡೋದು. ಭಾಳ ಕ್ರಿಸ್ಪಿಯಾಗಿ ಭಾಳ ಬೆಸ್ಟಾಗಿ ಬರುವಂಥ ಇವು ಬಾಳೆಕಾಯಿ ಬಜ್ಜಿ ರೀ. ನಿಮಗೂ ತೋರ್ಸಾಕ್ತೀನಿ, ಭಾಳ ಮಸ್ತಾಗಿರ್ತಾವೆ. ಒಂದು ಸಲ ಮಾಡಿ ಇದು ಬಾಳೆಕಾಯಿ ಬಜ್ಜಿಯನ್ನು ತಿಂದು ನೋಡ್ರಿ ಅಂತ ಹೇಳಿ ನಾ ತೋರ್ಸಾಕ್ತೀನಿ. ಭಾಳ ಬೆಸ್ಟಾಗಿರ್ತಾವೆ ನೋಡ್ರಿ. ಇವೆಲ್ಲನೂ ಉಬ್ಬಿ ಬರ್ತಾವೆ ಬಾಳೆಕಾಯಿ ಬಜ್ಜಿ, ಎಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ. ಈಗ ಇವನ್ನ ಚಂದಂಗೆ ಒಂದು ಕಲರ್ ಬರೋ ತನಕನೂ ಚಂದಂಗೆ ಕರಿಬೇಕು ರೀ. ಅವು ಕ್ರಿಸ್ಪಿಯಾಗಿ ಬರ್ತಾವೆ, ಚಂದನೂ ಬರ್ತಾವೆ ರೀ ನೋಡ್ರಿ. ಈಗ ಬಾಳೆಕಾಯಿ ಬಜ್ಜಿ ಪೂರ್ತಿಯಾಗಿ ಬಂದಾವ್ರಿ. ಬಾಳೆಕಾಯಿ ಬಜ್ಜಿ ನಾವು ಮಾಡೋಕ್ಕೂ ಈಜಿ ಐತ್ರಿ, ತಿನ್ನಕ್ಕಂತೂ ಅಷ್ಟು ಸೂಪರ್ ಆಗಿರ್ತೈತಿ, ಭಾಳ ಬೆಸ್ಟಾಗಿರ್ತೈತೆ ರೀ. ಈ ಥರ ನೋಡ್ರಿ, ಹಿಂಗೆ ಇದು ವೆರೈಟಿ ಆಗುತ್ತಲ್ರಿ, ಇದೊಂದು ಟೇಸ್ಟ್ ಬೇರೆ ಬರ್ತೈತಿ. ಅದಕ್ಕೆ ನಾವು ಇದನ್ನು ನೀವು ಮಾಡ್ಕೊಂಡು ತಿನ್ರಿ ಅಂತ ಹೇಳೇನ ಬಾಳೆಕಾಯಿ ಬಜ್ಜಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ತೀನಿ. ಭಾಳ ಮಸ್ತಾಗಿರ್ತಾವ್ರಿ. ಈಗ ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಆದ ಬಾಳೆಕಾಯಿ ಬಜ್ಜಿ ತಯಾರಾಗಾಕ್ತಾವೆ ನೋಡ್ರಿ. ಇವು ಬಾಳೆಕಾಯಿ ಬಜ್ಜಿ ಮಾಡೋದ್ರಿಂತ ಏನಕ್ಕಂತಂದ್ರೆ ಇದು ಅವು ಕ್ರಿಸ್ಪಿಯಾಗಿ ಬರ್ತಾವಲ್ರಿ, ಅದರಿಂತ್ರನೂ ನಮ್ಗೆ ಭಾಳ ಟೇಸ್ಟ್ ಬರ್ತಾವ್ರಿ ಬಾಳೆಕಾಯಿ ಬಜ್ಜಿ. ನೋಡ್ರಿ ಎಷ್ಟು ಮಸ್ತ್ ಬಂದಾವು, ಕಲರು ಅಷ್ಟು ಚಂದ ಬಂದೈತಿ. ಬಾಳೆಕಾಯಿ ಬಜ್ಜಿ ಸೂಪರಾಗಿ ಬಂದಾವು. ನೀವು ಇದೇ ಥರ ಬಾಳೆಕಾಯಿ ಬಜ್ಜಿ ಮಾಡಿ ತಿಂದು ನೋಡ್ರಿ, ಭಾಳ ಮಸ್ತಾಗಿರ್ತಾವ್ರಿ ನೋಡ್ರಿ. ಈಗ ಇಷ್ಟು ಮಾಡೋದು ಹಾಕೋದ್ರಿ. ಈಗ ನೋಡ್ರಿ ಇದೇ ಥರ ಎದ್ದೆ ಬಾಳೆಕಾಯಿ ಬಜ್ಜಿ ನಾವು ಮಾಡಾಕತ್ತೇವೆ ನೋಡ್ರಿ. ಇವನ್ನ ಕರಿಯಾಕೂ ಭಾಳ ಸಿಂಪಲ್ ರೀ, ಭಾಳ ಬೆಸ್ಟ್ ಬರ್ತಾವೆ ಬಜ್ಜಿ, ಕ್ರಿಸ್ಪಿನೂ ಹಂಗಾಗಿರ್ತಾವ್ರಿ. ಈಗ ನೋಡ್ರಿ ಬಜ್ಜಿ ಪೂರ್ತಿಯಾಗಿ ರೆಡಿ ಆಗ್ತಾವೆ. ಈಗ ಬಾಳೆಕಾಯಿ ಬಜ್ಜಿ ಮಸ್ತಾಗಿರುವಂಥ ಬಿಸಿ ಬಿಸಿಯಾದ ಬಾಳೆಕಾಯಿ ಬಜ್ಜಿ ನೋಡ್ರಿ ಎಷ್ಟು ಮಸ್ತ್ ಬಂದಾವು, ಫಸ್ಟ್ ಕ್ಲಾಸ್ ಆಗ್ಯಾವ. ಇದೇ ಥರನ ನಾವು ಏನು ಮಾಡ್ಬೇಕಂದ್ರೆ ಇದ್ರೊಳಗೆ ಎದ್ದೆ ಹಿಟ್ಟಿನಾಗ ಎದ್ದರೆ ಮತ್ತು ಅದ್ರೊಳಗೆ ಎದ್ದೆ ಅದನ್ನ ಹಾಕೋಬೇಕ್ರಿ. ಇಷ್ಟು ನೋಡ್ರಿ, ಭಾಳ ಆರಾಮಾಗೆ ಮಾಡ್ಕೋಬೋದು ಮತ್ತು ಟೇಸ್ಟಿಯಾದ ಒಂದು ಒಳ್ಳೆ ಬಜ್ಜಿ ಇಷ್ಟು ಮಾಡಿ ಹಾಕೋಬೋದು ರೀ ನಾವು ನೋಡ್ರಿ. ಈಗ ಎಷ್ಟು ಮಸ್ತಾಗಿರುವಂಥ ಬಾಳೆಕಾಯಿ ಬಜ್ಜಿ ರೆಡಿ ಆಗ್ತಾವೆ ನೋಡ್ರಿ. ಭಾರಿ ಫಸ್ಟ್ ಕ್ಲಾಸ್ ಆಗ್ತಾವ್ರಿ. ಇದ್ರ ಟೇಸ್ಟೂ ಹಂಗೆ ಬಂದಿರ್ತೈತಿ. ನೋಡಿ ನೀವು ಒಂದು ಸಲಾರ ಮಾಡಿರಿ, ಬಾಳೆಕಾಯಿ ಬಜ್ಜಿ ಮಾಡಿ ನೋಡಿ ನಮಗೆ ಕಮೆಂಟ್ನಾಗ ಹೇಳ್ರಿ. ಭಾಳ ಮಸ್ತಾಗಿರ್ತಾವೆ. ಮತ್ತು ಇದ್ರೊಳಗೆ ಏನೈತಪ್ಪ ಬಾಳೆಕಾಯಿ ಐತದ ತಡ ಅಷ್ಟೇ ಅಲ್ಲ, ಇದ್ರೊಳಗೆ ಜೀರ್ಣಕ್ರಿಯೆಗೆ ಭಾಳ ಬೆಸ್ಟ್ ಐತ್ರಿ. ಇದು ಕರುಳಿನ ಆರೋಗ್ಯಕ್ಕೆ ಎಲ್ಲ ಭಾಳ ಮಸ್ತಾಗಿರುವಂಥ ಒಂದು ಬಾಳೆಕಾಯಿ ಐತಿದು. ಅದಕ್ಕೆ ಅದ್ರ ಬಜ್ಜಿ ಮಾಡಿ ತೋರ್ಸಾಕ್ತಾನೆ. ನಾವು ಇದನ್ನು ಚಿಪ್ಸು ಮಾಡ್ತಾರೆ, ಬಜ್ಜಿನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದರಲ್ಲೇ ಬಾಳೆಕಾಯಿ ಭಾಳ ಬೆನಿಫಿಟ್ಟೂ ಐತಲ್ರಿ ಬಾಳೆಕಾಯಿಂತ್ರ. ನೋಡ್ರಿ ಎಷ್ಟು ಮಸ್ತಾಗಿ ನಾವು ಬಾಳೆಕಾಯಿ ಬಜ್ಜಿಯನ್ನು ನೋಡ್ಬೋದಿಲ್ಲಿ. ಭಾರಿ ಮಸ್ತ್ ಬರ್ತಾವ್ರಿ, ಕರೆದ್ರೂ ಅಷ್ಟೇ ಚಂದ ಬರ್ತಾವೆ. ಈಜಿನೂ ಐತ್ರಿ, ಭಾಳ ಕ್ರಿಸ್ಪಿಯಾಗಿ ಬರುವಂಥ ಬಾಳೆಕಾಯಿ ಬಜ್ಜಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಬರಾಕ್ತಾವೆ. ಕಲರ ಒಂದು ಸ್ವಲ್ಪ ಚೇಂಜ್ ಆಗಿಂದ ನಾವು ಕಲರ್ ಬಂದಿಂದ ಅವನ್ನ ತಕ್ಕೋಬೇಕಾಗ್ತತ್ರಿ ನೋಡ್ರಿ. ಎಷ್ಟು ಮಸ್ತಾಗಿ ಬರಾಕ್ತಾವೆ. ಇವನ್ನ ಸಣ್ಣ ಗುರಿ ಇಟ್ಟೆ ಚಂದಂಗೆ ಇವನ್ನ ಭಾಳ ಕ್ರಿಸ್ಪಿ ಆಗೋಂಗೆ ಕರ್ಕೋಬೇಕ್ರಿ, ಅಂದ್ರೆ ಮಸ್ತ್ ಬರ್ತಾವೆ ಟೇಸ್ಟ್. ಈಗ ನೋಡ್ರಿ ಎಷ್ಟು ಮಸ್ತ್ ಕರಿಯಾಕತ್ತಾವೆ. ಈಗ ನಾವು ಬಾಳೆಕಾಯಿ ಬಜ್ಜಿಯನ್ನು ರೆಡಿ ಮಾಡಿ ತೋರ್ಸಾಕತ್ತೇವ್ರಿ ನಿಮಗೆ. ಮಸ್ತಾಗಿರುವಂಥ ಬಾಳೆಕಾಯಿ ಬಜ್ಜಿ ನೀವು ಒಂದು ಸಲಾರ ಮಾಡಿರಿ, ಮಸ್ತಾಗಿರ್ತಾವೆ.